ಟಿಪ್ಪು ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ತಾಲೂಕಿನ ಸಮಸ್ತ ಜನತೆಗೆ, ಕೇಬಲ್ ಆಪರೇಟರ್ಸ್ಗಳಿಗೆ, ಜಾಹೀರಾತುದಾರರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಜನವಾರ್ತೆಯ ಮುಖ್ಯಾಂಶಗಳು. ಎಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾದ ವರಮಹಾಲಕ್ಷ್ಮಿ ವ್ರತಾಚರಣೆ. ಹೆಣ್ಣು ಮಕ್ಕಳು, ಮಹಿಳೆಯರಿಗಂತೂ ಹೆಚ್ಚು ಪ್ರಿಯವಾದ ವರಮಹಾಲಕ್ಷ್ಮಿ ಹಬ್ಬದಂದು ಮುಂಜಾನೆಯೇ ಎದ್ದು ಮನೆಯನ್ನ ಶುಚಿಗೊಳಿಸಿ, ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ, ಶುಭ್ರವಾದ ಬಟ್ಟೆಯನ್ನ ತೊಟ್ಟು ದೇವಿಯನ್ನ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿದ ಮುತ್ತೈದೆಯರು, ನೆರೆಹೊರೆಯವರನ್ನ ಆಹ್ವಾನಿಸಿ ಬಾಗಿನ ಅರ್ಪಣೆ. ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದಿಂದ ಪಟ್ಟಣದ ಹಳೆ ಸಂತೆ ಮೈದಾನದ ಬಳಿ ಇರುವ ಸಂಘದ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಸಿಹಿ ಹಂಚಿಕೆ. ತಾಲೂಕಿನ ಕಾರ್ಮಿಕರ ಸಮಸ್ಯೆ, ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಕಾರ್ಮಿಕರ ಸಂಘ. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ಶಾಸಕ ಸಿ.ಎನ್. ಬಾಲಕೃಷ್ಣರವರ ನೇತೃತ್ವದ ತಂಡ. ಹಾಸನ ಮಂಗಳೂರು ಮೂಲಕ ಮುಂಬೈಗೆ ರೈಲು ಓಡಿಸುವಂತೆ ಮತ್ತು ಒಕ್ಕಲಿಗರ ಸಂಘದ ಕಿಮ್ಸ್ಗೆ ಹೆಚ್ಚುವರಿ ವೈದ್ಯ ಸೀಟುಗಳ ದಾಖಲಾತಿಯ ಅವಕಾಶಕ್ಕೆ ಮನವಿ ಸಲ್ಲಿಕೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ನಾಗರಿಕ ವೇದಿಕೆಯಿಂದ ಮತ್ತು ಶ್ರವಣಬೆಳಗೊಳದಲ್ಲಿನ ನಾಗಯ್ಯನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ. ಸಿಹಿ ಹಂಚಿಕೆ, ಕಲಿಕಾ ಸಾಮಗ್ರಿ ವಿತರಣೆ ಮೂಲಕ ಅರ್ಥಪೂರ್ಣ ಆಚರಣೆ ಮಾಡಿದ ಸಂಘಗಳು. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬ ವ್ರತ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದು. ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ವರಮಹಾಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆ. ಆಗಸ್ಟ್ 16ರ ಶುಕ್ರವಾರದಂದು ಎಲ್ಲರ ಮನೆಗಳಲ್ಲಿಯೂ ಸಂಭ್ರಮದ ವಾತಾವರಣ. ಮುಂಜಾನೆಯೇ ಎದ್ದು ಮಡಿ ತೊಟ್ಟು ಮನೆಗಳ ಶುಚಿತ್ವದೊಂದಿಗೆ ತಮ್ಮ ಇಚ್ಛಾನುಸಾರ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ನೆರವೇರಿಸಿದರು. ಕ್ರೋಧಿನಾಮ ಸಂವತ್ಸರದಲ್ಲಿ ಎಲ್ಲ ಮಹಿಳೆಯರು ನಾಡಿನಾದ್ಯಂತ ಸಂಭ್ರಮದಿಂದ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಿದ್ದಾರೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ವ್ರತದ ಸಂಭ್ರಮ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ ಶ್ರಾವಣ ಶುಕ್ಲ ಪಕ್ಷದ ಶುಕ್ರವಾರದ ದಿನದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತಿದೆ. ಅನೇಕ ಮಹಿಳೆಯರು ಇಂದು ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ಈ ದಿನ ಅಷ್ಟಲಕ್ಷ್ಮಿಯರನ್ನು ಪೂಜಿಸೋದ್ರಿಂದ ಪ್ರೀತಿ, ಕಲಿಕೆ, ಸಂಪತ್ತು, ಕೀರ್ತಿ, ಶಾಂತಿ, ಆನಂದ ಇದೆಲ್ಲದೂ ಲಭಿಸುತ್ತೆ ಅಂತಕ್ಕಂತಹ ಒಂದು ವಿಶ್ವಾಸ ಎಲ್ಲರಿಗೂ ಇದೆ. ಆದ್ದರಿಂದ ಈ ದಿನ ಎಲ್ಲರೂ ಸಂಭ್ರಮದಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ದಿನ ಆಚರಿಸ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಹಾಗೂ ನಾಡಿನ ಎಲ್ಲ ಸಮಸ್ತರಿಗೆ ಶುಭವನ್ನು ಕೋರ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸವೆಂದರೆ ಹಬ್ಬಗಳ ಮಾಸ. ಅದರಲ್ಲೂ ಹೆಣ್ಣು ಮಕ್ಕಳು, ಮಹಿಳೆಯರಿಗಂತೂ ವರಮಹಾಲಕ್ಷ್ಮಿ ಹಬ್ಬ ಹೆಚ್ಚು ಪ್ರಿಯವಾದ ಹಬ್ಬ. ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತ. ಹೀಗಾಗಿ ಹಬ್ಬದ ದಿನದಂದು ಮುಂಜಾನೆಯೇ ಎದ್ದು ಮನೆಯನ್ನ ಶುಚಿಗೊಳಿಸಿ, ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ, ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನ ತಯಾರಿಸಲಾಗುತ್ತದೆ. ಸಣ್ಣ ಉಕ್ಕಿನ, ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬನ್ನ ಕಲಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಲಶವನ್ನ ಇಟ್ಟು ಮಾವಿನ ಎಲೆ ಹಾಗೂ ವಿಳ್ಯದೆಲೆಯನ್ನ ಕಲಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಲಕ್ಷ್ಮಿಯ ಮುಖದ ಕವಚವನ್ನ ಧರಿಸಿ ಹೊಸ ಸೀರೆಯನ್ನ ಉಡಿಸಿ ಅಲಂಕಾರಗೊಳಿಸುತ್ತಾರೆ. ಜೊತೆಗೆ ಒಡವೆಗಳನ್ನ ಹಾಕಿ ಸಿಂಗಾರಗೊಳಿಸುತ್ತಾರೆ. ಶುಕ್ರವಾರದ ವರಮಹಾಲಕ್ಷ್ಮಿಯನ್ನ ಬ್ರಾಹ್ಮಿ ಲಗ್ನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಇದೇ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಸಲ್ಲಿಸಬೇಕು. ಈ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಸಂಜೆ ಅಕ್ಕಪಕ್ಕದ ಮುತ್ತೈದೆಯರನ್ನ ಕರೆದು ಅರಿಶಿಣ ಕುಂಕುಮಕ್ಕೆ ಕರೆದು ಮುಡಿ ತುಂಬಿ ಕಳುಹಿಸಿಕೊಡುತ್ತಾರೆ. ಪುರಾಣದಲ್ಲಿ ಚಾರುಮತಿ ಎಂಬಾಕೆ ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆಯನ್ನ ಮಾಡುತ್ತಿರುತ್ತಾಳೆ. ಇದನ್ನ ಕಂಡು ಆಕೆಯ ಶ್ರದ್ಧೆಗೆ ಒಲಿದ ಲಕ್ಷ್ಮೀ ಮಾತೆ ಶ್ರಾವಣದ ಮಾಸದ ಹುಣ್ಣಿಮೆಗೂ ಮೊದಲು ಶುಕ್ರವಾರ ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳನ್ನ ಪೂರೈಸುತ್ತೇನೆ ಎನ್ನುತ್ತಾಳೆ. ಆ ಕಾರಣದಿಂದ ಚಾರುಮತಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳುತ್ತಾಳೆ. ಈ ನಂಬಿಕೆಯಿಂದಲೇ ಇಂದಿನ ಕಾಲದಿಂದಲೂ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಪೂರೈಕೆಗಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುತ್ತಾ ಬಂದಿದ್ದಾರೆ.
ಹಾಗೂ ಲಕ್ಷ್ಮಿಯು ಕ್ಷೀರ ಸಾಗರದಿಂದ ಅವತಾರ ತಾಳಿದ್ದಾಳೆ ಎನ್ನುವ ಕಥೆ ಇದೆ. ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂಥರ ಪರ್ವತವನ್ನ ಕಡಿಯುತ್ತಿರುವಾಗ ಕ್ಷೀರ ಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸುತ್ತಾಳೆ. ಆದ್ದರಿಂದಲೇ ಇಷ್ಟಾರ್ಥಗಳನ್ನು ಪೂರೈಸುವ ಲಕ್ಷ್ಮಿಯ ಆರಾಧನೆಗಾಗಿ ಈ ಹಬ್ಬವಾಗಿದೆ. ಪ್ರತಿ ವರ್ಷವೂ ಲಕ್ಷ್ಮಿಯನ್ನ ಶ್ರದ್ಧಾಭಕ್ತಿಯಿಂದ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥವೂ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದ್ದು ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ದಿನ ಬಹಳ ವಿಶೇಷವಾದ ಒಂದು ಪರೋಪುಣ್ಯ ಕಾಲ. ಯಾಕಪ್ಪ ಅಂತಂದರೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಇವತ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು, ಮತ್ತು ಇವತ್ತು ಯಾತಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬಂತು ಅನ್ನೋದನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಈ ಒಂದು ಶಾಸ್ತ್ರದಲ್ಲಿ ನಾವು ಹೇಳ್ತೀವಿ, ಬರೀ ಲಕ್ಷ್ಮೀ ಒಬ್ಬಳನ್ನೇ ಪೂಜೆ ಮಾಡಿದ್ರೆ ಸಾಲದು, ನಾರಾಯಣ ಸಹಿತನಾಗಿ ಅಂದರೆ ಪರಮಾತ್ಮನ ಹೆಂಡತಿ ಶ್ರೀಮನ್ ನಾರಾಯಣ ಸಹಿತನಾಗಿ ನಾವು ಈ ಒಂದು ಲಕ್ಷ್ಮೀದೇವಿನ ಪೂಜೆ ಮಾಡಿದಾಗ ಆ ಲಕ್ಷ್ಮೀ ಕಟಾಕ್ಷ ಆಗ್ತದೆ, ಅನುಗ್ರಹ ಆಗುತ್ತೆ, ಏಳಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಕರ್ನಾಟಕದ ಸಂಗೀತ ಪಿತಾಮಹರು ಪುರಂದರದಾಸರು ಅವರು ಈ ಜಗತ್ತಿಗೆ 4,75,000 ದೇವರನಾಮಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನೋ ಒಂದು ದೇವರನಾಮ ಎಲ್ಲರಿಗೂ ಗೊತ್ತು, ಚಿರಪರಿಚಿತವಾದ ಒಂದು ದೇವರನಾಮ. ಆ ದೇವರನಾಮದಲ್ಲಿ ಪರಮಾತ್ಮನ ವರ್ಣಿಸಿದ್ದಾರೆ, ಲಕ್ಷ್ಮೀದೇವಿಯನ್ನು ವರ್ಣಿಸಿದ್ದಾರೆ, ಮತ್ತು ಈ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆ ಹಾಡಿನ ಮುಖಾಂತರ ಪುರಂದರದಾಸರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ವರ ಅಂದರೆ ಪರಮಾತ್ಮನಿಗೆ ವರ ಅಂತೀವಿ, ನಾರಾಯಣ. ಲಕ್ಷ್ಮೀನಾರಾಯಣ ಜೊತೆಗೆ ಪೂಜೆಯನ್ನು ಮಾಡಬೇಕು. ನಾವು ಬರೀ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ನಮಗೆ ಯಾವುದೇ ರೀತಿ ಫಲ ಸಿಗೋದಿಲ್ಲ. ಪರಮಾತ್ಮನ ಸಹಿತನಾಗಿ ನಾವು ಪೂಜೆ ಮಾಡಿದಾಗ ಎಲ್ಲ ರೀತಿಯಿಂದ ನಮಗೆ ಅನುಗ್ರಹ ಆಗುತ್ತೆ, ಏಳಿಗೆ ಆಗುತ್ತೆ. ಮತ್ತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಸ್ವಯಂ ಆಗಿ ಹೇಳಿದ್ದಾನೆ. ಏನಪ್ಪ ಅಂತಂದರೆ, ನಾವು ಬರೀ ಸಾಕ್ಷಾತ್ಕಾರ ಲಕ್ಷ್ಮೀದೇವಿಯ ಸಾಕ್ಷಾತ್ಕಾರ ಪಡೀಲಿಕ್ಕಾಗೋದಿಲ್ಲ. ಪರಮಾತ್ಮನ ಸಹಿತನಾಗಿ ನಾವು ಪೂಜೆ ಮಾಡಿದಾಗ ಆ ಲಕ್ಷ್ಮಿಯ ಒಂದು ಕಟಾಕ್ಷ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸಾಗುತ್ತೆ. ಅಷ್ಟೇ ಅಲ್ಲ, ತಮಗೆಲ್ಲ ಗೊತ್ತು, ದೈತ್ಯರು ಹಾಗೂ ದೇವತೆಗಳು ಸಮುದ್ರ ಮಥನವನ್ನು ಮಾಡಿದ್ರು. ಆ ಸಮುದ್ರ ಮಥನವನ್ನು ಮಾಡಿದಾಗ ಆ ಹಾಲ ಉತ್ತು ಎಲ್ಲ ಬೇಕಾದ ಬಂತು. ಆಗ ಲಕ್ಷ್ಮೀದೇವಿಯು ಸಹ ಬಂದಳು. ಆ ಲಕ್ಷ್ಮೀದೇವಿ ಬಂದಂಥ ದಿನ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಪ್ರಸಿದ್ಧಿ ಪಡೀತು ಜಗತ್ತಲ್ಲಿ ಪ್ರಸಿದ್ಧಿ ಪಡೆದಿದ್ದೇನೆ. ಈ ದಿನ ವಿಶೇಷವಾಗಿ ಹಾಲ ಸಮುದ್ರ ಮಥನ ಮಾಡಿದಂಥ ದಿನದಲ್ಲಿ ಲಕ್ಷ್ಮೀದೇವಿ ಏನು ಬಂದಳು, ಆ ಲಕ್ಷ್ಮೀದೇವಿ ಬಂದಂಥ ದಿನದಲ್ಲಿ ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಅಂತ ಪ್ರಸಿದ್ಧಿ ಪಡೀತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇಡೀ ವಿಶ್ವಕ್ಕೆ ಭೂಮಂಡಲಕ್ಕೆ ಆದಿಶಕ್ತಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಸ್ವರೂಪಿಣಿಯನ್ನು ಇದೇ ಕ್ರೋಧಿನಾಮ ಸಂವತ್ಸರದ ವರ್ಷ ಋತುವಿನ ಶ್ರವಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಪ್ರಧಾನವಾಗಿ ಮೂಲಾ ನಕ್ಷತ್ರದಂದು ವರಮಹಾಲಕ್ಷ್ಮಿಯನ್ನು ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಮಸ್ತ ಹಿಂದೂ ಬಾಂಧವರು ಸಹ ವರಮಹಾಲಕ್ಷ್ಮಿಯನ್ನು
ಬಹಳ ವಿಶೇಷವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಶುಚಿರ್ಭೂತರಾಗಿ ಸರಳುತ್ತೋರಣ ಮಂಟಪ ನಿರ್ಮಾಣವನ್ನು ಮಾಡಿ ಕಲಶಕ್ಕೆ ಅಲಂಕಾರವನ್ನು ಮಾಡಿ ಮಹಾಲಕ್ಷ್ಮಿಯಾಗಿ ಭಾವನೆಯನ್ನು ಮಾಡಿಕೊಂಡು ಅರ್ಚನೆಯನ್ನು ಅರ್ಪಣೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ವಾಕ್ಯದಲ್ಲೇ ಇದೆ ವರಮಹಾಲಕ್ಷ್ಮಿ ಅಂಥೇಳಿ, ಅಂದರೆ ವರವನ್ನು ಕೊಡುವವಳು ಅಂಥೇಳಿ. ವರವನ್ನು ಕೊಡುವುದು ಅಂತ ನಮಗೇನು ಬೇಕೋ ಅದನ್ನು ಅನುಗ್ರಹ ಮಾಡ್ತಾಳೆ. ಧನಪ್ರಾಪ್ತಿ ಇರ್ಬೋದು, ಸಂತಾನ ಇರ್ಬೋದು, ಸಕಲ ಕಷ್ಟಗಳ ನಿವಾರಣೆ ಇರ್ಬೋದು. ಹೀಗೆ ಭಿನ್ನ ಭಿನ್ನ ರೂಪದಲ್ಲಿ ವಿಭಿನ್ನ ಪ್ರಾಕಾರವಾಗಿ ಲಕ್ಷ್ಮಿಯನ್ನು ಭಗವತಿಯಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ನಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಡು ಅಂಥೇಳಿ. ಅವಳು ಶಂಖಚಕ್ರ ಗದಾಯುಕ್ತವಾಗಿರತಕ್ಕಂಥ ಮಹಾಲಕ್ಷ್ಮಿ ಸ್ವರೂಪಿಣಿ, ಭಗವಾನ್ ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾಗಿದ್ದಾಳೆ. ಕಮಲಾಸನ ವಾಸಿನಿ ದೇವಿ ಜಗತ್ತಿನ ಆದ್ಯಂತರಹಿತವನ್ನು ಅರ್ಥವನ್ನು ಮಾಡಿಕೊಂಡು ಇಡೀ ಮಾನವ ಕುಲಕ್ಕೆ ಸಂಕಟವನ್ನು ದೂರ ಮಾಡಿ ಅಭ್ಯುದಯವನ್ನು ಪ್ರದಾನ ಮಾಡ್ತಾ ಇರ್ತಾಳೆ. ಇಂತಹ ಮಹಾಲಕ್ಷ್ಮಿಯನ್ನು ಸಮಸ್ತಿನ ಹಿಂದೂ ಬಾಂಧವರು ಈ ದಿವಸ ತಮ್ಮ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬಹಳ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವಳಿಗೆ ಪ್ರಿಯವಾಗಿರ್ತಕ್ಕಂತಹ ಕಡುಬು, ಬೆಲ್ಲದನ್ನವನ್ನು, ಹೀಗೆ ಅವಳಿಗೆ ಪ್ರಿಯವಾದ ಭಕ್ಷ್ಯಗಳನ್ನು ಕೂಡ ಶುಚಿರ್ಭೂತರಾಗಿ ನೈವೇದ್ಯವನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದಾರೆ. ಈ ಒಂದು ವರಮಹಾಲಕ್ಷ್ಮಿ ಎಲ್ಲರನ್ನು ಅನುಗ್ರಹಿಸಲಿ, ಸಮಸ್ತ ಲೋಕಕ್ಕೆಲ್ಲವೂ ಕೂಡ ಕಲ್ಯಾಣ ಪ್ರಾಪ್ತಿಯಾಗಲಿ ಅಂತೇಳಿ ಈ ಶುಭ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪಟ್ಟಣದ ಹಳೆ ಸಂತೆ ಮೈದಾನದ ಬಳಿ ಇರುವ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಘದ ಕಚೇರಿಯಲ್ಲಿ ದೇಶದ ಬಾವುಟವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿ ತಿರಂಗಕ್ಕೆ ಗೌರವವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ತಾಲೂಕು ಘಟಕದಿಂದ ಆಚರಿಸಲಾದ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ರಾಜ್ಯಾಧ್ಯಕ್ಷ ಶ್ರೀನಿವಾಸ ಮಾರೇನಹಳ್ಳಿ ಹಾಗೂ ತಾಲೂಕು ಅಧ್ಯಕ್ಷ ಸಿಪಿ ಮಂಜುನಾಥ್ ಸೇರಿ ಧ್ವಜಾರೋಹಣವನ್ನು ನೆರವೇರಿಸಿ ಧ್ವಜಸ್ತಂಭಕ್ಕೆ ಗೌರವವನ್ನು ವಂದನೆಯನ್ನ ಸಲ್ಲಿಸಿ ನಂತರ ಆಗಮಿಸಿದ ಸ್ನೇಹಿತರು ಸಂಘದ ಪದಾಧಿಕಾರಿಗಳಿಗೆ ಸಿಹಿಯನ್ನ ಹಂಚಿದರು. ಈ ವೇಳೆ ಮಾತನಾಡಿದ ಅವರು, ಇಂದು ದೇಶವೇ ಹೆಮ್ಮೆ ಪಡುವ ದಿನವಾಗಿದೆ. ವರ್ಷವಿಡೀ ದುಡಿಯುವ ವರ್ಗವಾಗಿರುವ ಶ್ರಮಿಕರು ಇಂದು ದೇಶದ ಸ್ವಾತಂತ್ರ್ಯೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಶ್ರಮಿಕರ ಕಷ್ಟ ನೋವುಗಳಿಗೆ ಸ್ಪಂದಿಸುವ ಸಲುವಾಗಿ ರಾಜ್ಯದಲ್ಲಿ ಕಾರ್ಮಿಕರ ಸಂಘ ಆರಂಭವಾಗಿ 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಘಟಕಗಳನ್ನು ಹೊಂದಿ ಅಲ್ಲಿನ ಶ್ರಮಿಕ ವರ್ಗದ ಹಿತಾಸಕ್ತಿಗೆ ಶ್ರಮಿಸುತ್ತಿದೆ. ತಾಲೂಕಿನಲ್ಲಿರುವ ಯಾವುದೇ ಕಾರ್ಮಿಕರಿಗೆ ಸಮಸ್ಯೆ ಆದಲ್ಲಿ ತಾಲೂಕು ಘಟಕವನ್ನು ಸಂಪರ್ಕಿಸಲು ಮುಂದಾಗಬೇಕೆಂದ ಅವರು, ತಾಲೂಕಿನಲ್ಲಿ ನೂರಾರು ಅಕ್ರಮ ಕಾರ್ಮಿಕ ಕಾರ್ಡ್ಗಳನ್ನು ಹೊಂದಿ ಸರ್ಕಾರದ ಸವಲತ್ತುಗಳನ್ನು ಅರ್ಹರಿಂದ ಕಿತ್ತುಕೊಳ್ಳುವ ಕೆಲಸವಾಗುತ್ತಿದೆ. ಈಗಾಗಲೇ ಸಂಘವು ತಾಲೂಕು ಆಡಳಿತ ಮತ್ತು ಕಾರ್ಮಿಕ ಇಲಾಖೆಗೆ ಅನರ್ಹರ ಪತ್ತೆ ಹಚ್ಚುವಂತೆ ತಿಳಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಬಂಡಿಹಳ್ಳಿ ಗಿರೀಶ್, ಪದಾಧಿಕಾರಿಗಳಾದ ಮಲ್ಲೇಶ್, ಕೃಷ್ಣಣ್ಣ, ಮೇಗಲಕಿರಿ ಕಿರಣ್, ಚೇತು, ರಘು ಸೇರಿ ಇತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ವತಿಯಿಂದ 78ರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಕ್ಕೆ ತುಂಬ ಖುಷಿ ಪಡ್ತೀನಿ. ಇವತ್ತು 78ರ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭ ನಡೀತಿದೆ. ಈ ಮುಖಾಂತರ ನಮ್ಮ ಸಂಘದ ವತಿಯಿಂದ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಯಾವುದೇ ಕಾರ್ಮಿಕನಿಗೆ ಎಲ್ಲೇ ತೊಂದರೆಗಳಾದರೂ ಮುಂದಿನ ದಿನಗಳಲ್ಲಿ ನಾವು ರಸ್ತೆಗಿಳಿದು ಉಗ್ರವಾದ ಹೋರಾಟ ಮಾಡಲು ಸಿದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಘದ ವಿಭಾಗೀಯ ಕಾರ್ಯದರ್ಶಿಯಾಗಿ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಕಡೆಯೂ ಕಾರ್ಮಿಕರಿಗೆ ತುಂಬ ಶೋಷಣೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿಂದ ಎಲ್ಲಿಗೂ ಹೋಗಿ ಕೇಳಿದ್ರೆ ಅಲ್ಲಿಂದ ಅಲ್ಲಿಗೆ ಕಳಿಸ್ತಾರೆ, ಇಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ, ಇದೇ ಆಗ್ತಿದೆ. ಸುಮಾರು ನಮ್ಮ ಸಂಘಕ್ಕೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಮ್ಮ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡು. ನಮಸ್ಕಾರ. ಸಮಸ್ತ ಕರ್ನಾಟಕ ಬಾಂಧವರಲ್ಲಿ ನಮ್ಮ ಕಳಕಳಿಯ ವಿನಂತಿ. ಇದು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡ್ತಾಯಿದ್ವಿ. ಈ ಮುಖಾಂತರ ಇಡೀ ಕರ್ನಾಟಕ ಜನರಿಗೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಬಯಸ್ತಾಯಿದ್ವಿ. ಮತ್ತು ನಮ್ಮ ಕಾರ್ಮಿಕರು ಏನೇ ತೊಂದರೆ ತೊಡಕುಗಳಿದ್ರೂ ಧೈರ್ಯವಾಗಿ ಬಂದು ನಮ್ಮ ಸಂಘಕ್ಕೆ ಒಂದು ನೋಂದಣಿಯನ್ನು ಮಾಡಿಸ್ಬೋದು. ಮತ್ತು ಇನ್ನು ಏನೇ ಒಂದು ತೊಂದರೆ ಆಯಿತು, ಇಲ್ಲ ಲೇಬರ್ಗೆ ಓನರ್ ಕಡೆಯಿಂದ ತೊಂದರೆ ಆಯಿತು, ಇಲ್ಲ ಅಂತಂದರೆ ಕಾರ್ಮಿಕನಿಗೆ ಬೇರೆ ಕಡೆಯಿಂದ ತೊಂದರೆ ಆಯಿತು, ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಗಲಾಟೆ ವಿಚಾರ ಆಯಿತು, ಏನೇ ಆದರೂ ಧೈರ್ಯವಾಗಿ ಬಂದು ನೀವು ನಮ್ಮ ಹತ್ರ ಅರ್ಜಿ ಕೊಡ್ಬೋದು. ಇದನ್ನು ನಾನು ಈ ಸಂಘದ ಈ ಸಭೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಧೈರ್ಯವಾಗಿ ಬನ್ನಿ, ಏನು ತೊಂದರೆ ಏನಿಲ್ಲ. ಇದಕ್ಕೋಸ್ಕರ ಅಂತಲೇ ನಾವು ಈ ಸಂಘ ಕಟ್ಟಿದ್ದೀವಿ. ಇದರೊಳಗೂ ಸಾವಿರಾರು ಜನ ಇದ್ದಾರೆ ಆಲ್ರೆಡಿ. ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ ಅಂತ ಅಂದ್ಬಿಟ್ಟು ಇಷ್ಟು ಭರವಸೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.
ಭಾರತ ಸರ್ಕಾರದ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ದೆಹಲಿಯಲ್ಲಿ ಭೇಟಿಯಾದ ಶಾಸಕರಾದ ಸಿ ಬಾಲಕೃಷ್ಣರವರು ರಾಜ್ಯ ಒಕ್ಕಲಿಗರ ಸಂಘದಡಿಯಲ್ಲಿನ ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿ ಸೀಟು ಮಂಜೂರಾತಿ ಮತ್ತು ಹಾಸನ ಮಂಗಳೂರು ಮಾರ್ಗವಾಗಿ ಬೆಂಗಳೂರಿನಿಂದ ಬಾಂಬೆಗೆ ರೈಲು ಸೇವೆಯನ್ನು ಒದಗಿಸುವಂತೆ ಮನವಿ ಪತ್ರವನ್ನು ಶುಕ್ರವಾರದಂದು ಸಲ್ಲಿಕೆ ಮಾಡಿದರು. ದೆಹಲಿಯ ಉದ್ಯೋಗ ಭವನದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಅವರು ಹಾಸನ ಹಾಗೂ ಮಂಡ್ಯ ಜಿಲ್ಲೆಯ ಸುಮಾರು 2.5ರಿಂದ 3 ಲಕ್ಷ ಜನರು ಮುಂಬೈಯಲ್ಲಿ ನೆಲೆಸಿದ್ದಾರೆ, ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರ ಅನುಕೂಲತೆಯ ಸಲುವಾಗಿ ಮುಂಬೈಗೆ ಬೆಂಗಳೂರಿನಿಂದ ಹಾಸನದ ಮೂಲಕ ಮಂಗಳೂರು ಕೊಂಕಣ ರೈಲ್ವೆ ಮೂಲಕ ಮುಂಬೈಗೆ ತಲುಪುವ ಹೊಸ ರೈಲು ಗಾಡಿ ಸಂಚರಿಸಲು ಅನುವು ಮಾಡಿಕೊಡಬೇಕು. ಇದರಿಂದ ಹುಬ್ಬಳ್ಳಿ ಮೂಲಕ ಸದ್ಯವೀಗ ಸಂಚರಿಸುತ್ತಿರುವ ಪ್ರಯಾಣವು 24 ಗಂಟೆ ಸಮಯವನ್ನು ಹಿಡಿಯಲಿದ್ದು, ಹಾಸನದ ಮೂಲಕ ಸಂಚರಿಸಿದರೆ 18 ಗಂಟೆಗಳು ಹಿಡಿಯಲಿದೆ. ಆದ್ದರಿಂದ ಸಂಬಂಧಪಟ್ಟವರಿಗೆ ಶಿಫಾರಸು ಮಾಡಬೇಕೆಂದು ವಿನಂತಿಸಿದರು. ಇದರೊಂದಿಗೆ ಬೆಂಗಳೂರಿನಲ್ಲಿರುವ ಒಕ್ಕಲಿಗರ ಸಂಘದಡಿಯಲ್ಲಿನ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿರುವ ವೈದ್ಯ ಸೀಟುಗಳನ್ನು 150ರಿಂದ 250ಕ್ಕೆ ಹೆಚ್ಚಿಸುವ ಕುರಿತಾಗಿ ಮನವಿಯನ್ನು ಸಲ್ಲಿಸಿದರು. ಇದು 2024-25ನೇ ಸಾಲಿನಿಂದಲೇ ಸಾಕಾರಗೊಳ್ಳಬೇಕೆಂದು ಬೇಡಿಕೆ ಇಟ್ಟರು. ಇದರಿಂದ ಒಕ್ಕಲಿಗ ಸಮುದಾಯವಲ್ಲದೆ ಇತರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುತ್ತದೆ ಎಂದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ರೈಲ್ವೆ ಸಂಬಂಧಿಸಿದ ಬೇಡಿಕೆ ಹಾಗೂ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಕಾಲೇಜಿನ ಎಂಬಿಬಿಎಸ್ ಸೀಟುಗಳನ್ನು ಹೆಚ್ಚಿಸುವ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಹಾಗೂ ಕೇಂದ್ರ ಆರೋಗ್ಯ ಸಚಿವರಾದ ಜೆ.ಪಿ. ನಡ್ಡಾರವರೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಆಪ್ಕಾಮ್ಸ್ ಪ್ರಧಾನ ಕಾರ್ಯದರ್ಶಿ ಸಿ. ದೇವರಾಜ್, ಕಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಎನ್ಎಂಸಿ ಅಧ್ಯಕ್ಷ ಡಾಕ್ಟರ್ ಡಿ.ಕೆ. ರಮೇಶ್, ಪ್ರಾಂಶುಪಾಲರಾದ ಭಗವಾನ್ ಮೊದಲಾದವರು ಉಪಸ್ಥಿತರಿದ್ದರು. ನುಗ್ಗೇಹಳ್ಳಿ ಗ್ರಾಮದಲ್ಲಿ ನಾಗರಿಕ ವೇದಿಕೆ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿರುವ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಾಯಿತು. ನುಗ್ಗೇಹಳ್ಳಿ ಗ್ರಾಮದ ಯತಿರಾಜ ಯೋಗ ಕೇಂದ್ರದ ಮುಂಭಾಗದಲ್ಲಿ ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯೋತ್ಸವದ ದಿನದಂದು ಹೋಬಳಿ ಕೇಂದ್ರದ ಎಲ್ಲ ಶಾಲೆಗಳ ಮಕ್ಕಳಿಗೆ ಸಿಹಿಯನ್ನ ಹಂಚಲಾಗುತ್ತಿದೆ. ದೇಶ ಕಟ್ಟುವ ಕೆಲಸಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಎಲ್ಲ ಮಹನೀಯರ ಹೋರಾಟದ ಫಲವಾಗಿ ನಾವಿಂದು ನೆಮ್ಮದಿಯಿಂದ ಸ್ವತಂತ್ರವಾಗಿ ಜೀವನ ನಡೆಸಲು ಅವಕಾಶ ದೊರೆತಿದೆ. ದೇಶದ ಅಭಿವೃದ್ಧಿ ಹೊಂದಲು ಎಲ್ಲರ ಸಹಕಾರ ಮುಖ್ಯವಾಗಿದೆ. ಪ್ರತಿಯೊಬ್ಬರಿಂದಲೂ ದೇಶದ ಮೇಲೆ ಗೌರವ, ಹೆಮ್ಮೆ, ಕಾಳಜಿ ಇರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗರಿಕ ವೇದಿಕೆಯ ಕಾರ್ಯದರ್ಶಿ ಆರ್. ರುದ್ರಸ್ವಾಮಿ, ಉಪಾಧ್ಯಕ್ಷ ಎನ್.ಡಿ. ಶಿವಪ್ಪ, ಪ್ರಧಾನ ಕಾರ್ಯದರ್ಶಿ ಎನ್.ಆರ್. ಸತೀಶ್, ಖಜಾಂಚಿ ಜಗನ್ನಾಥ್, ಸದಸ್ಯರಾದ ರವಿಶಾಚಾರ್, ಪಟೇಲ್ ಮುನ್ನಾ, ಚಂದ್ರು ಯಾದವ್, ಸುಂದರ್ ಮೂರ್ತಿ, ಗೋಪಿ, ಎನ್.ಎಂ. ನಾಗರಾಜ್, ಮುಖಂಡರುಗಳಾದ ಪೊಲೀಸ್ ಬೆಟ್ಟಯ್ಯ, ಶಂಕರ್, ರಂಗಸ್ವಾಮಿ ಹಾಜರಿದ್ದರು. ನಾಗರಿಕ ವೇದಿಕೆಯ ಅಧ್ಯಕ್ಷರ ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಕ್ಕೆ ಸಭೆ ತೀರ್ಮಾನಿಸಲಾಗಿ ಈ ದಿನ ನಾವು ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿದ್ದಾರೆ ಅಂತಹ ಮಹನೀಯರನ್ನ, ಮಹಾತ್ಮರನ್ನ ನೆನೆಸ್ಕೊಳ್ತಕ್ಕಂಥ ಸುದೀನವಾದ್ರಿಂದ ಈ ಸ್ವಾತಂತ್ರ್ಯವನ್ನು ನಾವು ಮಾನ್ಯ ಅಧ್ಯಕ್ಷರು 2 ಮಾತುಗಳನ್ನು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಆಚರಿಸತಕ್ಕಂಥ ಎಲ್ಲ ನನ್ನ ನಾಗರಿಕ ವೇದಿಕೆಯ ಪದಾಧಿಕಾರಿ ದಿವಸ 72 ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸುದಿನ ದಿವಸ. ಏಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದಿವತ್ತು 78 ಬನ್ನಿ 70. ನಮ್ಮ ಪ್ರಕಾರ ಸ್ವಾತಂತ್ರ್ಯ ಅಂದರೆ ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ನಾವು ಹೇಗಿರ್ಬೇಕು, ಏನಿರ್ಬೇಕು, ಏನು ಮಾಡ್ಬೇಕು. ಹಿಂದೆ ಪೂರ್ವಿಕರು ನಮ್ಮ ಭಾಳ ಶ್ರಮ ಹಾಕ್ಯಾರ. ನಾವೆಲ್ಲ ಇವತ್ತೆಲ್ಲ ತಿರುಗಾಡ್ತಾ ಇದ್ದೀವಿ, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ತಿರುಗಾಡ್ತಾ ಇದ್ದೀವಿ, ನಾವು ಸ್ವಂತ ಸಂಪಾದನೆ ಮಾಡಿ ದುಡಿತೀವಿ. ಇಲ್ಲೇ ಪೂರ್ವಿಕರು ಕೊಟ್ಟಂಥ ಶ್ರಮದ ಪ್ರತಿಫಲ ಇವತ್ತು ನಾವೆಲ್ಲ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಕಾರಣ. ಅದನ್ನ ನಾವು ಇವತ್ತು ದುರ್ಬಳಕೆ ಮಾಡ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಇದನ್ನು ಪ್ರತಿ ಮನೇಲಿ ಇವತ್ತು ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥದ್ದು ನಾವು ಮಾಡ್ಬೇಕಾಗಿದೆ. ಇದು ಬರೀ ವಿದ್ಯಾಭ್ಯಾಸ ನಮ್ಮಲ್ಲೇನಂತೆ ಎಲ್ಲ ಓದಿಸ್ಬೇಕು, ಒಂದೇ ಕಾರ್ಯಕ್ರಮ. ಸಂಸ್ಕೃತವನ್ನು ಕಲಿಸ್ತಾ ಇಲ್ಲ. ಸಂಸ್ಕೃತ ನಾವು ಆಚೆಗಿಟ್ಟಿದ್ದೀವಿ. ಮೊದಲು ಸಂಸ್ಕೃತ ಜೊತೆಗೆ ಮಕ್ಕಳಿಗೆ ಇವತ್ತು ಪ್ರತಿ ಮನೇಲಿ ಇವತ್ತು ನಮ್ಮ ಇಂಡಿಯಾ ದೇಶ ನಾವು ಈ ದೇಶದಲ್ಲಿ ಬದುಕುವಂಥ ಕಾಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಪ್ರತಿ ಭಾರತೀಯರು ಸಂಭ್ರಮಿಸುವ ದಿನ. ಅದನ್ನ ನಮ್ಮ ಮನೆಯ ಹಬ್ಬಕ್ಕಿಂತಲೂ ಹೆಚ್ಚಾಗಿ ಸಂಭ್ರಮಿಸುವುದು, ಆಚರಿಸುವುದು ನಡೆದು ಬಂದ ಪ್ರತೀತಿ. ಅದೇ ರೀತಿ ಸಂಭ್ರಮದಿಂದ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಶ್ರೀರಾಮ ಕಾರ್ಮಿಕ ಸಂಘಟನೆಯು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. 78
78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಶ್ರವಣಬೆಳಗೊಳದಲ್ಲಿನ ನಾಗಯ್ಯನ ಕೊಪ್ಪಲಿನಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾದ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳದ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅವಶ್ಯವಿರುವ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಹಾಗೂ ಶ್ರವಣಬೆಳಗೊಳ ಗ್ರಾಮದಲ್ಲಿನ ಎಲ್ಲಾ ಶಾಲೆಗಳಿಗೆ ಸಂಘದಿಂದ ಸಿಹಿಯನ್ನ ಹಂಚಲಾಯಿತು. ಇದಕ್ಕೂ ಮುನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಲಕ್ಷ್ಮೀ ಶಿವಣ್ಣನವರು ಧ್ವಜಾರೋಹಣವನ್ನು ನಡೆಸಿದರು. ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಾವ್ಯಶ್ರೀ ಕಿರಣ್ ಹಾಗೂ ಸದಸ್ಯ ಎನ್ಆರ್ ವಾಸುರವರು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಮಕ್ಕಳಿಗೆ ತಿಳಿಸಿದರು. ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದ ಗೌರವಾಧ್ಯಕ್ಷ ಎನ್ಎನ್ ಅಶೋಕ್, ಉಪಾಧ್ಯಕ್ಷರಾದ ರಘುರಾಮ್, ಖಜಾಂಚಿ ಎನ್ವಿ ವೆಂಕಟೇಶ್, ಕಾರ್ಯದರ್ಶಿ ಎನ್ವಿ ಅಭಿಜಿತ್ ಮತ್ತು ಸದಸ್ಯರುಗಳಾದ ಎನ್ಎಸ್ ಮಣಿಕಂಠ, ಎನ್ಆರ್ ನಾಗೇಂದ್ರ, ಎನ್ಸಿ ನವೀನ್, ಎನ್ಸಿ ನಂದೀಶ್, ಎನ್ಕೆ ಕುಮಾರ್, ಎನ್ವಿ ಅರ್ಜುನ್, ಎನ್ಎಸ್ ಸೋಮಶೇಖರ್, ಎಚ್ಆರ್ ಅಶೋಕ್, ಎನ್ಆರ್ ಮಂಜುನಾಥ್, ಎನ್ವಿ ಹರೀಶ್, ಎನ್ಆರ್ ಸಾಗರ್, ಎನ್ಪಿ ದಿನೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇನಾ ಜಗದೀಶ್, ಸೊಸೈಟಿಯ ಅಧ್ಯಕ್ಷರಾದ ಸರೋಜಾ ನಾಗರಾಜ್, ಮಾಜಿ ಅಧ್ಯಕ್ಷರುಗಳಾದ ರವಿನಂಜಪ್ಪ, ಶಾಲೆಯ ಮುಖ್ಯ ಶಿಕ್ಷಕ ಕಲೀಂ ಪಾಷಾ, ಸಹ ಶಿಕ್ಷಕರಾದ ಯೋಗೇಶ್, ಅಂಗನವಾಡಿ ಶಿಕ್ಷಕಿಯಾದ ನಾಗರತ್ನ, ಸಹಾಯಕಿಯರಾದ ಪುಷ್ಪ ಹಾಗೂ ಶಾಲಾ ಸಹಾಯಕಿ ಶೀಲಾ ಸೇರಿ ಗ್ರಾಮಸ್ಥರು, ಮುಖಂಡರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾದ ವರಮಹಾಲಕ್ಷ್ಮಿ ವ್ರತಾಚರಣೆ. ಹೆಣ್ಣು ಮಕ್ಕಳು, ಮಹಿಳೆಯರಿಗಂತೂ ಹೆಚ್ಚು ಪ್ರಿಯವಾದ ವರಮಹಾಲಕ್ಷ್ಮಿ ಹಬ್ಬದಂದು ಮುಂಜಾನೆಯೇ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ದೇವಿಯನ್ನ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿದ ಮುತ್ತೈದೆಯರು, ನೆರೆಹೊರೆಯವರನ್ನ ಆಹ್ವಾನಿಸಿ ಬಾಗಿನ ಅರ್ಪಣೆ. ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದಿಂದ ಪಟ್ಟಣದ ಹಳೆ ಸಂತೆ ಮೈದಾನದ ಬಳಿ ಇರುವ ಸಂಘದ ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಸಿಹಿ ಹಂಚಿಕೆ. ತಾಲೂಕಿನ ಕಾರ್ಮಿಕರ ಸಮಸ್ಯೆ, ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಕಾರ್ಮಿಕರ ಸಂಘ. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ಶಾಸಕ ಸಿಎನ್ ಬಾಲಕೃಷ್ಣರವರ ನೇತೃತ್ವದ ತಂಡ. ಹಾಸನ ಮಂಗಳೂರು ಮೂಲಕ ಮುಂಬೈಗೆ ರೈಲು ಓಡಿಸುವಂತೆ ಮತ್ತು ಒಕ್ಕಲಿಗರ ಸಂಘದ ಕಿಮ್ಸ್ಗೆ ಹೆಚ್ಚುವರಿ ವೈದ್ಯ ಸೀಟುಗಳ ದಾಖಲಾತಿಯ ಅವಕಾಶಕ್ಕೆ ಮನವಿ ಸಲ್ಲಿಕೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ನಾಗರಿಕ ವೇದಿಕೆಯಿಂದ ಮತ್ತು ಶ್ರವಣಬೆಳಗೊಳದಲ್ಲಿನ ನಾಗಯ್ಯನ ಕೊಪ್ಪಲಿನಲ್ಲಿ ಶ್ರೀರಾಮ ಕಟ್ಟಡ ಕಾರ್ಮಿಕರ ಸಂಘದಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ. ಸಿಹಿ ಹಂಚಿಕೆ, ಕಲಿಕಾ ಸಾಮಗ್ರಿ ವಿತರಣೆ ಮೂಲಕ ಅರ್ಥಪೂರ್ಣ ಆಚರಣೆ ಮಾಡಿದ ಸಂಘಗಳು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.